ಸಂಕಲ್ಪ ಸ್ಟ್ರಾಂಗ್ ಆಗಿದ್ದಾಗ ಯಾರ ಸಪೋರ್ಟು ಎಕ್ಸ್ಪೆಕ್ಟ್ ಮಾಡಲ್ಲ. ಇದು ನಾವು ಏನು ಒಪ್ಕೊಳ್ಳೇಬೇಕಾದಂಥ ಸತ್ಯ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅರೇಂಜ್. ಓಕೆ, ಲವ್ ಮ್ಯಾರೇಜ್ ಆಗಿರೋ ಈ ಕ್ವೆಶನ್ ಕೇಳ್ತಾ ಇದ್ದೆ. ಬೇರೆಯವ್ರಿಗೆ ಕೇಳೋಣ, ನೋಡ್ತಾ ಇರೋರು ನೋಡಲಿ ಆಯಿತಾ. ಈಗ ಲವ್ ಮಾಡಿರ್ತಾರೆ, ಅವ್ರನ್ನೇ ಮದುವೆ ಆಗಬೇಕು ಅಂತ ಅವ್ರಿಗೆ ಸಂಕಲ್ಪ ಇರುತ್ತೆ. ಏನಾದರೂ ನನ್ನ ಮನೇಲಿ ಒಪ್ಪಿಸ್ತೀನಿ, ಮದುವೆ ಆಗೇ ಆಗ್ತೀನಿ ಅಂತ. ಅವ್ರು ಏನೇ ಮಾಡಿದ್ರು ಬಿಡಲ್ಲ. ಅವ್ರು ಅದಕ್ಕೆ ಬೇಕಾಗಿದ್ದೆಲ್ಲ ಸರ್ಕಸ್ ಮಾಡಿ ಹೇಗೋ ಮಾಡಿ ಒಪ್ಪಿಸಿ ಆಗ್ತಾರೆ. ಯಾಕೆ? ಅವರ ಸಂಕಲ್ಪ ಸ್ಟ್ರಾಂಗ್ ಇರುತ್ತೆ. ಯಾರ ಸಂಕಲ್ಪ ವೀಕ್ ಇರುತ್ತೆ ಅಂದರೆ ಲವ್ ಮಾಡಬೇಕಾದ್ರೆ ನಾನು ಮನೇಲಿ ಒಪ್ಸೋಕ್ಕಾಗತ್ತೋ ಇಲ್ವೋ, ನಮ್ಮ ಮನೆಯವರು ಲವ್ ಮ್ಯಾರೇಜ್ಗೆ ಸಪೋರ್ಟ್ ಮಾಡಲ್ಲ, ಆಮೇಲೆ ನಮ್ಮದು ಕ್ಯಾಸ್ಟ್ ಬೇರೆ ಇದೆ, ನಮ್ದು ಅದು ಬೇರೆ ಇದೆ, ಇದು ಇವ್ರ ಒಳಗಡೆನೇ 108 ಪ್ರಶ್ನೆಗಳಿರುತ್ತೆ. ಆಗ ಹೊರಗಡೆ ಜನಗಳು ಏನು ಹೇಳ್ತಾರೆ ಅದಕ್ಕೆ ಬೇಗ ಇನ್ಫ್ಲೂಯೆನ್ಸ್ ಆಗ್ತಾರೆ. ಸೇಮ್ ಈಗ ವೆಯ್ಟ್ ಲಾಸ್ ಆಗಿರ್ಬೋದು, ಹಣ ಗಳಿಸೋದಾಗಿರ್ಬೋದು, ಅಥವಾ ಸಂಬಂಧಗಳು ಚೆನ್ನಾಗಿ ಇಟ್ಕೋಬೇಕು ಅನ್ನೋದಾಗಿರ್ಬೋದು, ಅಥವಾ ಕೆರಿಯರಲ್ಲಿ ಏನೋ ನಾನು ಸಕ್ಸಸ್ ಆಗಬೇಕು ಅನ್ನೋದಾಗಿರ್ಬೋದು, ಆ ಸಂಕಲ್ಪ ಇವ್ರಿಗೆ ಎಷ್ಟು ಸ್ಟ್ರಾಂಗ್ ಇದೆ ಅದ್ರ ಮೇಲೆ ಇವರು ಸಪೋರ್ಟ್ ತಗೊಳ್ತಾರಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಸಪೋರ್ಟಿಂಗ್ ಸಿಸ್ಟಮ್ ಯಾವಾಗಲೂ ಫ್ಯಾಮಿಲಿದಾಗಬೇಕು ಅಂತ ಇಲ್ಲ. ಯಾವಾಗ ಇವ್ರಿಗೆ ಸಪೋರ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಯಾರ ಸಪೋರ್ಟ್ ಕೂಡ ಇವರಿಗೆ ಅಗತ್ಯ ಇರೋದಿಲ್ಲ. ಈಗ ನಂದೊಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನೇನಾದರೂ ಒಂದು ಡಿಸೈಡ್ ಮಾಡಿದ್ರೆ ನಮ್ಮ ಮನೇಲಿ ಎಲ್ಲರೂ ಏನು ಹೇಳ್ತಾ ಇದ್ರು ಅಂದರೆ ಒಂದು ತಿಂಗಳು ಮಾಡ್ತೀಯ ಆಮೇಲೆ ಮಾಡಲ್ಲ. ಓಕೆ, ಸೊ ಯಾವಾಗಲೂ ಅದೇನೆ. ನಾನು ಯಾವಾಗಲೂ ಏನು ಬ್ಲೇಮ್ ಮಾಡ್ತಿದ್ದೆ ಒಂದು ಟೈಮಲ್ಲಿ, ನಾನು ಏನು ಮಾಡಿದ್ರು ನೀವು ನಂಗೆ ಡಿಸ್ಕರೇಜ್ ಮಾಡ್ತೀರಾ, ನಾನು ಏನು ಮಾಡಿದ್ರು ನಮ್ಮ ಮನೆಯವರೇ ನನ್ನನ್ನು ಡೆವಲಪ್ ಆಗೋಕ್ಕೆ ಬಿಡಲ್ಲ, ನಿಮಗೆ ನಾನು ಚೆನ್ನಾಗಿರೋದು ಇಷ್ಟ ಇಲ್ಲ ಅನಿಸುತ್ತೆ ಅಂತ ಜಗಳ ಕಿತ್ತಾಟ ಆಗ್ತಾಯಿತ್ತು. ಆಮೇಲೆ ಒಂದ್ಸಲ ಕೂತು ಯೋಚನೆ ಮಾಡಿದೆ, ಸರಿ ಇವ್ರು ಪದೇ ಪದೇ ನನ್ನನ್ನು ಹಾಗಂತ ಇದ್ದಾರಲ್ವ, ನಿನ್ನ ಕೈಲಿ ಆಗಲ್ಲ ಅಂತ ಯಾಕಂತ ಇದ್ದಾರೆ? ಯಾಕಂದರೆ ಇವತ್ತವರೆಗೂ ನಾನು ಮಾಡಿದ್ದನ್ನೇ ಅವ್ರು ಹೇಳ್ತಾ ಇದ್ದಾರೆ. ಕರೆಕ್ಟಾ? ನಾನು ಮಾಡಿದ್ದೆ ಅವ್ರು ಹೇಳ್ತಾ ಇದ್ದಾರೆ, ಅವರೇನು ನನಗೆ ಎಕ್ಸ್ಟ್ರಾ ಹೇಳ್ತಾ ಇಲ್ಲ, ನಾನು ಮಾಡಿದ್ದೇ ಹೇಳ್ತಾ ಇದ್ದಾರೆ. ಸೊ ದ್ಯಾಟ್ ಇವಾಗ ಅವ್ರು ಮಾತಾಡೋದು ಬದಲು ಮಾಡ್ಕೋಬೇಕು ಅಂದರೆ ಯಾರು ಬದಲಾಗಬೇಕು? ಮತ್ತೆ ನಾನೇ ಸೆಲ್ಫ್. ಸೊ ನಾನು ಬದಲಾಗಬೇಕು. ಸೊ ನಾನು ಬದಲಾಗೋದನ್ನು ಅವ್ರಿಗೆ ಹೇಳಿ ನನ್ನ ಕೈಲಾಗುತ್ತೆ ಅಂತ ಹೇಳಿ ಬದಲಾಗಬೇಕಾ, ಅವ್ರನ್ನ ಒಪ್ಪಿಸ್ಬಿಟ್ಟು ಅವ್ರನ್ನ ನಾನು ಚೇಂಜ್ ಮಾಡಬೇಕಾ, ಅಥವಾ ನಾನು ಆ್ಯಕ್ಷನಲ್ಲಿ ಬದಲಾಗಬೇಕಾ? ಆ್ಯಕ್ಷನಲ್ಲಿ. ಸೊ ನಾನು ಸೆಲ್ಫ್ ತೊಗೊಂಡಿದ್ದ ಡಿಸಿಷನ್ ಏನಂದರೆ, ಓಕೆ ನಾನು ಅರ್ಲಿ ಮಾರ್ನಿಂಗ್ ಇಷ್ಟು ಗಂಟೆ ಎದ್ದೊಳ್ತೀನಿ ಅಂತ ಫಿಕ್ಸ್ ಮಾಡಿಕೊಂಡೆ. ಡೈಲಿ ಒಂದು ಬುಕ್ಕಲ್ಲಿ ಒಂದು ಚಾಪ್ಟರ್ ಓದ್ತೀನಿ ಅನ್ನೋದು, ಆಮೇಲೆ ಡೈಲಿ ಎಕ್ಸಸೈಸ್ ಯೋಗ ಮಾಡ್ತೀನಿ, ಡೈಲಿ ಮೆಡಿಟೇಷನ್ ಮಾಡ್ತೀನಿ, ಡೈಲಿ ಜಪ ಮಾಡ್ತೀನಿ, ಈ ಥರ ನಾನೊಂದು ಸಂಕಲ್ಪಗಳನ್ನ ಇಟ್ಕೊಂಡೆ. ಆ್ಯಂಡ್ ನಂದೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಅದು ಶುರು ಮಾಡಬೇಕಾದ್ರೆ ತುಂಬ ಜನಕ್ಕೆ ಬಂದಿದ್ದ ಕ್ವೆಶನ್ ಅಂದರೆ, ನೀವು ಕಂಟಿನ್ಯೂ ಮಾಡಲ್ಲ, ಸುಮ್ಮನೆ ಯಾಕೆ ಓಪನ್ ಮಾಡ್ತೀಯಾ ಅಂತ. ಸೊ ನಾನು ಒಂದು ಅಂದ್ಕೊಂಡೆ, ಆಯಿತು ಇದುವರೆಗೂ ನಾನು ಬ್ರೇಕ್ ಮಾಡಿದ್ದೀನಿ ಅನ್ಬೋದು ಎಲ್ಲರೂ, ಈ ಸಲ ಪ್ರಯತ್ನ ಮಾಡ್ತೀನಿ ಬಿಡಿ, ಅವ್ರಿಗೆಲ್ಲೂ ಒಪ್ಸೋಕ್ಕೆ ಹೋಗಲಿಲ್ಲ. ಯಾವಾಗ ಕನ್ಸಿಸ್ಟೆನ್ಸಿಯಿಂದ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಒಂದೇ ಒಂದು ದಿನ ಆ ಕೆಲಸ ತಪ್ಪಲಿಲ್ಲ, ಅದನ್ನು ನೋಡ್ತಾನೇ ಇದ್ದರು ಮನೆಯವರು. ನೋಡ್ತಾ ಇವಾಗ ಅವ್ರೇನು ಹೇಳ್ತಾರೆ ಅಂದರೆ, ಅವಳೇನು ಅಂದ್ಕೊಳ್ತಾಳೆ ಅದು ಮಾಡ್ತಾಳೆ. ಈಗ ಅವತ್ತು ನಿನ್ನ ಕೈಲಿ ಆಗಲ್ಲ ಅಂದೋರು ಯಾರು? ಅದೇ ಮನೆಯವರು. ಇವತ್ತು ನಿನ್ನ ಕೈಲಿ ಆಗುತ್ತೆ ಅಂತಿರೋರು ಅದೇ ಮನೆಯವರು. ಈಗ ಅವ್ರು ಬದಲಾದ್ರೆ ನಾನು ಬದಲಾದೆ. ಸೊ ಯಾರೆಲ್ಲ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಲ್ಲ ಅಂತಾರೆ, ಇದು ಕುಣಿಲಾರ್ದವರು ನೆಲ ಡೊಂಕು ಅಂತಾರಲ್ಲ, ಹಾಗೆ ನಾನು ಜನಕ್ಕೆ ಹೇಳ್ತಾ ಇಲ್ಲ. ಒಂದು ಟೈಮಲ್ಲಿ ನಾನು ಮಾಡಿದ ಮಿಸ್ಟೇಕ್ ಅದು. ನಾನು ರಿಯಲೈಸ್ ಮಾಡಿಕೊಂಡು ನಾನು ಶಿಫ್ಟ್ ಆದೆ, ಮನೆಯವ್ರು ಶಿಫ್ಟ್ ಆದರು. ಸೊ ಯಾರು ಇನ್ನೂ ನಮ್ಮ ಮನೆ ಸಪೋರ್ಟ್ ಮಾಡಲ್ಲ ಅಂತಿದ್ದಾರೆ, ಅವರು ಈಗ ಬ್ಲೇಮ್ ಮಾಡೋದು ಬಿಟ್ಟು ಈ ವರ್ಷದಿಂದ ಅಟ್ಲೀಸ್ಟ್ ಅವ್ರ ಮೇಲೆ ಅವ್ರು ವರ್ಕ್ ಮಾಡಿಕೊಂಡ್ರೆ ಖಂಡಿತ ಡೆವಲಪ್ ಆಗುತ್ತೆ. ಓಕೆ.